ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಸಮಾಜಶಾಸ್ತ್ರದ ವಿಭಾಗದ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ. ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು. ವಿಶೇಷ ಪರಿಣಿತಿ. ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗುವುದು. ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ. ವಿಶೇಷ ತರಬೇತಿ ಪರಿಣತಿ ಹೊಂದಿದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಶ್ರಮ ವಿಭಜನೆ ಎಂದರೇನು? ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ಕೌಶಲ್ಯ ಮತ್ತು ಪ್ರತಿಭೆಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು. ಪ್ರತಿಭೆಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು. ಕೂಲಿ ಸಹಿತ ದುಡಿಮೆ ಎಂದರೇನು? ಉತ್ತರವನ್ನು ನೋಡೋಣ. ನಿಗದಿತ ವೇತನಕ್ಕಾಗಿ ಮಾಡುವ ದುಡಿಮೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು. ನಿಗದಿತ ವೇತನಕ್ಕಾಗಿ ಮಾಡುವ ದುಡಿಮೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು. ನಿರುದ್ಯೋಗ ಎಂದರೇನು? ಉತ್ತರವನ್ನು ನೋಡೋಣ. ದುಡಿಯುವ ಮನಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು. ನಿರುದ್ಯೋಗಕ್ಕೆ ಕಾರಣಗಳಾವವು? ಉತ್ತರವನ್ನು ನೋಡೋಣ. ನಿರುದ್ಯೋಗಕ್ಕೆ ಕಾರಣಗಳು: ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ ಈ ಎಲ್ಲ ಕಾರಣಗಳಿಂದಾಗಿ ನಿರುದ್ಯೋಗ ಹುಟ್ಕೊಳ್ತಾ ಇದೆ. ನಿರುದ್ಯೋಗದ ಪರಿಣಾಮಗಳಾವವು? ಉತ್ತರವನ್ನು ನೋಡೋಣ. ನಿರುದ್ಯೋಗದ ಪರಿಣಾಮಗಳು ಏನು ಪರಿಣಾಮ ಬೀರುತ್ತೆ? ನಿರುದ್ಯೋಗ ಆದರೆ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಇವೆಲ್ಲವೂ ನಿರುದ್ಯೋಗದ ಪರಿಣಾಮಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ. ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ. ಉತ್ತರವನ್ನು ನೋಡೋಣ. ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಎನ್ನುವರು. ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಎನ್ನುವರು. ಪುರುಷರಿಗೆ ಉತ್ತಮ ಉದ್ಯೋಗಗಳನ್ನು ನೀಡಲಾಗುತ್ತದೆ. ಪುರುಷರಿಗೆ ಹೆಚ್ಚಿನ ಸಂಬಳವನ್ನು ನೀಡಲಾಗುತ್ತದೆ. ಮಹಿಳೆಯರಿಗೆ ಕಡಿಮೆ ಸಂಬಳವನ್ನು ನೀಡಲಾಗುತ್ತದೆ. ಖಾಸಗಿ ವಲಯದಲ್ಲಿ ದುಡಿಮೆಯ ಅಸಮಾನತೆ ಹೆಚ್ಚಾಗಿದೆ. ಕೃಷಿ ವಲಯದ ದುಡಿಮೆಯಲ್ಲಿ ತಾರತಮ್ಯ ಅಧಿಕವಾಗಿದೆ. ಕೇಂದ್ರ ಸರ್ಕಾರವು 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದಿದೆ. 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದಿದೆ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವವು? ವಿವರಿಸಿ. ಉತ್ತರವನ್ನು ನೋಡೋಣ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು: ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಅಂದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು, ಕಡಿಮೆ ಮಾಡಬೇಕು.
ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆ, ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹ. ನೆಕ್ಸ್ಟು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ಒಂದು ಸೈಡು ಸಂಘಟಿತ ಕೆಲಸಗಾರರು, ಇನ್ನೊಂದು ಸೈಡು ಅಸಂಘಟಿತ ಕೆಲಸಗಾರರ ಬಗ್ಗೆ ನೋಡ್ತಾ ಹೋಗೋಣ ವ್ಯತ್ಯಾಸವನ್ನು. ಮೊದಲಿಗೆ ಸಂಘಟಿತ ಕೆಲಸಗಾರ ನೋಡಿ, ಕಾನೂನಿಗೆ ಒಳಪಟ್ಟಿರುತ್ತಾರೆ. ಅಸಂಘಟಿತ ಕೆಲಸಗಾರರು ಕಾನೂನಿಗೆ ಒಳಪಟ್ಟಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನವಿರುತ್ತದೆ. ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನವಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ. ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನವಿರುತ್ತದೆ. ಅಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನವಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿದೆ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿದೆ. ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿಲ್ಲ. ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿಲ್ಲ. ಈ ಎಲ್ಲ ಅಂಶಗಳು ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತಕ್ಕಂಥ ಅಂಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಹೆಚ್ಚಿನ ಪ್ರಶ್ನೋತ್ತರಗಳು. ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಕೂಲಿ ರಹಿತ ದುಡಿಮೆ ಎಂದರೇನು? ಯಾವುದೇ ಪ್ರತಿಫಲವಿಲ್ಲದೆ ಮಾಡುವ ದುಡಿಮೆಯನ್ನು ಕೂಲಿ ರಹಿತ ದುಡಿಮೆ ಎನ್ನುವರು. ಅಂದರೆ ಹೆಂಡತಿ ಗಂಡನಿಗಾಗಿ, ತಾಯಿ ತನ್ನ ಮಕ್ಕಳಿಗಾಗಿ ಮಾಡ್ತಕ್ಕಂಥ ದುಡಿಮೆ ಏನಿದೆ ಅಲ್ವಾ, ಅವೆಲ್ಲ ಕೂಲಿ ರಹಿತ ದುಡಿಮೆಯಲ್ಲಿ ಬರ್ತಾವೆ. ಸಂಘಟಿತ ದುಡಿಮೆಯ ವಲಯ ಎಂದರೇನು? ಕಾನೂನಿನ ಚೌಕಟ್ಟು ಹೊಂದಿರುವ ದುಡಿಮೆಯ ವಲಯವನ್ನು ಸಂಘಟಿತ ದುಡಿಮೆಯ ವಲಯ ಎನ್ನುವರು. ಕಾನೂನಿನ ಚೌಕಟ್ಟು ಹೊಂದಿರುವ ದುಡಿಮೆಯ ವಲಯವನ್ನು ಸಂಘಟಿತ ದುಡಿಮೆಯ ವಲಯ ಎನ್ನುವರು. ನೆಕ್ಸ್ಟು, ಅಸಂಘಟಿತ ದುಡಿಮೆಯ ವಲಯ ಎಂದರೇನು? ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲದಿರುವ ದುಡಿಮೆಯ ವಲಯವನ್ನು ಅಸಂಘಟಿತ ದುಡಿಮೆಯ ವಲಯ ಎನ್ನುವರು. ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲದಿರುವ ದುಡಿಮೆಯ ವಲಯವನ್ನು ಅಸಂಘಟಿತ ದುಡಿಮೆಯ ವಲಯ ಎನ್ನುವರು. ನೆಕ್ಸ್ಟು, ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು? ಸವಾಲುಗಳು ಅಂದರೆ ಸಮಸ್ಯೆಗಳು. ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಇವಾಗ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಅಂದರೆ ಸಮಸ್ಯೆಗಳು. ನಿಗದಿತ ನಿಯಮಗಳಿಲ್ಲ, ಅವರಿಗೆ ಕಾನೂನುಗಳಿಲ್ಲ. ಕಡಿಮೆ ಕೂಲಿಯನ್ನು ಕೊಡ್ತಾರೆ. ವೈದ್ಯಕೀಯ ಸೌಲಭ್ಯಗಳಿಲ್ಲ. ಕೆಲಸಕ್ಕೆ ಭದ್ರತೆ ಇಲ್ಲ. ನಿಗದಿತ ವೇತನವಿಲ್ಲ. ವಿರಾಮ ವೇತನವಿಲ್ಲ. ನಿವೃತ್ತಿ ವೇತನವಿಲ್ಲ. ಭತ್ಯೆಗಳ ಸೌಲಭ್ಯಗಳಿಲ್ಲ. ಅಸಂಘಟಿತ ಕೆಲಸಗಾರರಿಗೆ ಭತ್ಯೆಗಳ ಸೌಲಭ್ಯಗಳಿಲ್ಲ. ಹೀಗಾಗಿ ಅಸಂಘಟಿತ ಕೆಲಸಗಾರರು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಎಲ್ಲ ಸವಾಲುಗಳನ್ನು ಅವರು ಎದುರಿಸ್ತಾ ಇದ್ದಾರೆ.